ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಹಿಳೆಗೆ ತನ್ನ ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗವನ್ನ ತೋರಿಸಿದ ವಿಕೃತ ಕಾಮಿಯನ್ನ ಬಂಧಿಸುವಲ್ಲಿ ಶಿವಾಜಿನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನ ಕಾರ್ತಿಕ್ ಅಂತ ಹೇಳಲಾಗ್ತಾ ಇದೆ. ಏನು, ಈತ ಮಹಿಳೆಯರಿಗೆ ತನ್ನ ಖಾಸಗಿ ಅಂಗ ತೋರಿಸಿ ವಿಕೃತಿ ಮೆರಿತಾ ಇದ್ದ. ಅದೇ ರೀತಿ ಏಪ್ರಿಲ್ 13ರಂದು 10:30ಕ್ಕೆ ಮಹಿಳೆಯೋರ್ವಳಿಗೆ ಈ ರೀತಿ ತನ್ನ ಪ್ಯಾಂಟ್ ಬಿಚ್ಚಿ ತನ್ನ ಖಾಸಗಿ ಅಂಗವನ್ನ ತೋರಿ ವಿಕೃತಿ ಮೆರೆದಿದ್ದ. ಇದನ್ನ ಪ್ರಶ್ನಿಸಲು ಹೋದವರಿಗೆ ಹಲ್ಲೆ ಕೂಡ ಮಾಡಿದ್ದ. ಈ ಸಂಬಂಧ ದೂರು ದಾಖಲಾಗಿತ್ತು. ದೂರು ಆಧರಿಸಿ ಶಿವಾಜಿನಗರ ಪೊಲೀಸರು ಬೀದಿ ಕಾಮಣ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಮಾತನಾಡಿ, ರವೀಂದ್ರ ಎಂಬುವರು ಬಂದು ಒಂದು ದೂರನ್ನ ದಾಖಲಿಸಿದ್ರು. ಎದುರು ಮನೆಯ ಹುಡುಗನೊಬ್ಬ ಅನುಚಿತ ವರ್ತನೆ ತೋರಿದ್ದ ಎಂದು ದೂರು ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಹಲವು ಬಾರಿ ದುರ್ವರ್ತನೆ ತೋರಿದ್ದ. ಈ ಬಾರಿ ಮಿತಿ ಮೀರಿದ್ರಿಂದ ಠಾಣೆಗೆ ಹಾಜರಾಗಿ ದೂರು ಕೊಟ್ಟಿದ್ರು. ಆರೋಪಿಯ ಮೇಲೆ ಈ ಹಿಂದೆ ಹಲವು ಪ್ರಕರಣಗಳು ದಾಖಲಾಗಿದ್ದಾವೆ. ವಿಧಾನಸೌಧ ವ್ಯಾಪ್ತಿಯಲ್ಲಿ ಒಂದು ಹುಡುಗಿಗೆ ಚುಡಾಯಿಸಿ ಮೊಬೈಲ್ ಕಿತ್ತುಕೊಂಡ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಶಿವಾಜಿನಗರದಲ್ಲೂ ಈತನ ಮೇಲೆ ಈ ಹಿಂದೆ ಪ್ರಕರಣ ದಾಖಲಾಗಿತ್ತು. ಆರೋಪಿ ತಾಯಿ ಫುಡ್ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಸಿಸ್ಟ್ ಮಾಡುವ ಕೆಲಸವನ್ನ ಆರೋಪಿ ಮಾಡ್ತಾ ಇದ್ದ. ಈತನನ್ನ ಬಂಧಿಸಿ ರೌಡಿ ಶೀಟರ್ ಓಪನ್ ಮಾಡಲು ತಿಳಿಸಲಾಗಿದೆ. ಈ ಪ್ರಕರಣದ ನಂತರ ಆರೋಪಿಯಿಂದ ಬಾಂಡ್ ಮಾಡಿಸಿಕೊಳ್ಳಲಾಗಿದೆ. ಹಲವು ಪ್ರಕರಣಗಳು ಈತನ ಮೇಲಿರೋದ್ರಿಂದ ರೌಡಿ ಶೀಟರ್ ಹಾಕಲಾಗುತ್ತೆ ಎಂದಿದ್ದಾರೆ. ಮೊದಲನೇ ದಿನ ಸೋಮವಾರ ಅಂದರೆ 14ನೇ ತಾರೀಕು ಸಾಯಂಕಾಲ ನಮ್ಮ ಶಿವಾಜಿನಗರ ಪೊಲೀಸ್ ಠಾಣೆಗೆ ಬಂದು ರವೀಂದ್ರ ಅನ್ನೋ ಒಬ್ಬರು ಕಾಂಟ್ರಾಕ್ಟ್ ವೃತ್ತಿ ಮಾಡ್ತಾ ಇರೋರು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಎದುರುಗಡೆ ಮನೆ ಇರೋ ಒಂಥರ ಒಂದು ಹುಡುಗ ಭಾಳ ಅನುಚಿತವಾಗಿ ವರ್ತನೆ ಮಾಡ್ತಿರ್ತಾನೆ. ಹಿಂದೆ ಕೂಡ ಮಾಡಿದ್ದ, ಕೂಡ ವಾರ್ನ್ ಮಾಡಿದ್ವಿ. ಬಟ್ ಈ ಸರಿ ಭಾಳ ಅದು ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತೇಳಿ ಕೊಟ್ಟ ಒಂದು ದೂರಿನ ಮೇಲೆ ಶಿವಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ಔಟ್ರೇಜಿಂದ ಮೊಡೆಸ್ಟೇಟ್ ವುಮನ್ ಮತ್ತು ಬೇರೆ ಸೆಕ್ಷನ್ಸಲ್ಲಿ ಒಂದು FIR BNS ಅಲ್ಲಿ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡಾದ್ಮೇಲೆ ಅವನನ್ನು ನಿನ್ನೆ ಸಂಜೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅರೆಸ್ಟ್ ಮಾಡಿಕೊಂಡು ಅವನ ಬಗ್ಗೆ ಪೂರ್ವಾಪರ ಎಲ್ಲ ಪರಿಶೀಲಿಸಿದಾಗ ಇವನು ಒಂದು ಸ್ವಲ್ಪ ಎಬಿಚುವಲ್ ಇದ್ದಾನೆ. ಸೊ ಇವನ ಮೇಲೆ ಈ ಹಿಂದೆ ಕೂಡ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಒಂದು 390 ಅಂತ ಹುಡುಗಿಗೆ ಎದುರಿಸಿ ಒಂದು ಮೊಬೈಲ್ ಕಿತ್ಕೊಂಡಿರೋದು ಮತ್ತು ಅಲ್ಲಿ ಕೂಡ ಮಿಸ್ಬಿಹೇವ್ ಮಾಡಿರೋದು ಒಂದು ಪ್ರಕರಣ ದಾಖಲಾಗಿದೆ. ಇದಾದ ನಂತರ ಶಿವಾಜಿನಗರದಲ್ಲಿ ಕೂಡ ಹಿಂದೆ 2023ರಲ್ಲಿ ಒಂದು 324 IPC ಪ್ರಕರಣ ಕೂಡ ದಾಖಲಾಗಿದೆ. ಮತ್ತು ಇದು ಹಿಂದೆ ಒಂದು ಸಣ್ಣ NC ಆಗಿದೆ. ರೋಡಲ್ಲಿ ಹೋಗ್ತಾ ಇದ್ರೆ ಯಾರಿಗೂ ಚುಡಾಯಿಸಿರೋದು. ಸೊ ಹಾಗಾಗಿ ಈಸ್ ಎಬಿಚುಯಲ್. 21 ವರ್ಷ ವಯಸ್ಸಿದೆ. ಇವರು ತಂದೆ BNMS ಹಲಸೂರಿನಲ್ಲಿ ಒಂದು ಶಾಲೆಯಲ್ಲಿ ಸ್ಟೂಡರ್ ಕೆಲಸ ಮಾಡ್ತಾರೆ. ತಾಯಿ ಒಂದು ಕ್ವೀನ್ಸ್ ರೋಡಲ್ಲಿ ಒಂದು ಸಣ್ಣದೊಂದು ಫುಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಇಟ್ಕೊಂಡಿದ್ದಾರೆ, ಅಂದರೆ ಫುಡ್ ಔಟ್ಲೆಟ್. ಸೊ ಇವನು ಅವ್ರ ಜೊತೆನೇ ಅಸಿಸ್ಟ್ ಮಾಡ್ತಾನೆ. ಸೊ ಹಾಗಾಗಿ ಇವನ ಮೇಲೆ ಇವನು ಮಾನಿಟರ್ ಮಾಡೋದಕ್ಕೆ, ಇವನು ಹಾಗೂ ಏನು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನಮ್ಮ ಇನ್ನು ಅಧಿಕಾರಿಗಳು ಇಮಿಡಿಯೇಟ್ ಇವನ ಮೇಲೆ ಇದು ರೌಡಿ ಶೀಟ್ ಓಪನ್ ಮಾಡಿ ಸೊ ಇವನ ಚೆನ್ನಾಗಿ ಆ್ಯಕ್ಟಿವಿಟೀಸ್ನ ಮಾನಿಟರ್ ಮಾಡಬೇಕು. ಯಾಕಂದರೆ ಇವನು ಒಂದು ಪ್ರಕರಣದಲ್ಲಿ ಬದಲಾಗ್ತಾ ಇದೆ, ಪದೇ ಒಂದು ಪ್ರಕರಣಗಳಾಗ್ತಾ ಇದೆ. ಇದಾದ ನಂತರ ಇವನ ರೌಡಿ ಶೀಟ್ ಮಾಡಿ ಆದ ನಂತರ ಇವನ ಮೇಲೆ ಗುಡ್ ಬಿಹೇವಿಯರ್ ಬಾಂಡ್ ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಈ ಕೇಸ್ನಲ್ಲಿ ಬಿಡುಗಡೆ ಆದ ನಂತರ ಸೊ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅದರಲ್ಲಿ ಒಂದು 5 ಲಕ್ಷ ಬಾಂಡ್ ತೊಗೊಳ್ತಾ ಇದ್ದೀವಿ. ಇನ್ಮೇಲೆ ಈ ರೀತಿ ನಡ್ಕೊಳ್ಳೋದಿಲ್ಲ ಅಂತ. ಆ ನ್ಯಾಯಾಲಯದಲ್ಲಿ ನಡೆಯೋ ಪ್ರಕರಣಗಳು ಅದ್ರ ಪಾಡ್ಗೆ ನಡೀತಾ ಇರುತ್ತೆ. ಬಟ್ ನೆಕ್ಸ್ಟ್ ಇನ್ನೊಂದು ಸರಿ ಈ ಥರದ್ದು ಏನನ್ನ ಪ್ರಕರಣದಲ್ಲಿ ಭಾಗಿಯಾದರೆ 5 ಲಕ್ಷ ಬಾಂಡ್ ಫೋರ್ಫಿಟ್ ಮಾಡಿ 5 ಲಕ್ಷ ಸರ್ಕಾರ ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ಮತ್ತೆ ಅವನು ಜೈಲು ಕಾಲಮಾನ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.